ಈ ಸಿನಿಮಾ ಒಪ್ಕೊಳ್ಳೋಕೆ ರೀಸನ್ನೇ ಅಂದರೆ ನಮ್ಗೆ ಸ್ಟ್ರೆಸ್ ಆಗಬಾರ್ದು ಮೇಡಮ್. ನಾವು ಸೋಲ್ಬೇಕು ಅಂತ ಸಿನಿಮಾ ಮಾಡಲ್ಲ. ಬಟ್ ಪ್ರೊಡ್ಯೂಸರ್ ಫಸ್ಟ್ ಟೈಮ್ ಕರೆಸ್ಬಿಟ್ಟು ನನ್ಗೆ ಹೇಳಿದ್ದು 1 ಕೋಟಿ ನನ್ನ ನೀರಲ್ಲಿ ಹೋಮ, ನಾನು 1 ಕೋಟಿ ಕಳ್ಕೊಂಡೆ ಅಂತ ಹೇಳ್ಬಿಟ್ಟು ನೀನು ಕೊಟ್ಬಿಡ್ತೀನಿ, ಸಿನಿಮಾ ಮಾಡ್ಬಿಡ್ರಿ ಅಂತ ಹೇಳಿ. ಅವ್ರು ನಿಮ್ಮ ಶಾರ್ಟ್ ಫಿಲಮ್ಸ್ ನೋಡಿದ್ಮೇಲೂ ಇದು ಹೇಳಿದ್ರು. ಹೌದು, ಅಂದ್ರೆ ಅವ್ರು ತುಂಬಾ ಪ್ರಾಕ್ಟಿಕಲ್. ಇವಾಗ ಮೊನ್ನೆ ಪ್ರೆಸ್ಸಲ್ಲಿ ಮಾತಾಡ್ಬೇಕಾದ್ರೆ ಅದೇ ಹೇಳಿದ್ರು, ನನಗೇನು ಸಿನಿಮಾ ಎಲ್ಲ ಅದೆಲ್ಲ ನಾನು ಫಸ್ಟ್ ಯಾವತ್ತಿದ್ರು ನೆಗೆಟಿವ್ ಆಗಿ ಅಷ್ಟೇ ಮಾಡಿ. ಅದು ಆ್ಯಕ್ಚುಲಿ ನನ್ನ ಫ್ರೆಂಡಿಂದ ಕಲ್ತಿದ್ದೀನಿ ಮೇಡಮ್. ನಾವೇನೇ ಲೈಫಲ್ಲಿ ಏನೇ ಪ್ರಾಜೆಕ್ಟ್ಸ್ ಆಗ್ಬೋದು, ಏನೇ ಬಿಸ್ನೆಸ್ ಆಗ್ಬೋದು, ಫಸ್ಟು ಫೇಲ್ಯೂರ್ ಪ್ರಿಪೇರ್ ಆಗಬೇಕು ಅಂತ. ಯಾಕಂದರೆ ನಾವು ಫೇಲ್ಯೂರ್ ಪ್ರಿಪೇರ್ ಆದ್ರೇ ಸಕ್ಸಸ್ನ ಎಂಜಾಯ್ ಮಾಡೋಕ್ಕಾಗೋದು. ನಾವು ಫಸ್ಟೇ ಸಕ್ಸಸ್ ಎಂಜಾಯ್ ಮಾಡ್ಬಿಡ್ತೀವಿ ಅಂದ್ಕೊಳ್ಳಿ, ಫೇಲ್ಯೂರ್ ಆಯಿತು ಅಂದರೆ ಸೂಸೈಡೆ ಮೈಂಡ್ ಸೆಟ್ ಹಂಗೆ ಹೋಗ್ಬಿಡುತ್ತೆ. ನಾನು ಹಂಗೆ ಆ್ಯಕ್ಚುಲಿ ಇವಾಗ ಏನಂದರೆ ಮೇಡಮ್, ನಾನಿವಾಗ ಸಿನಿಮಾ ಮಾಡಿದ್ದೀನಿ, ಅಮೃತಾಂಜನ್ ಸಿನಿಮಾ. ನನಗೇನಂದರೆ ನಾವೇನು ಮಾಡಿದ್ದೀವಿ ಅದಕ್ಕೆ ₹1 ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ನಾನು ನೆಕ್ಸ್ಟ್ ಮಂತ್ಗೆ ಏನು ಸೆಕ್ಯೂರ್ ಮಾಡ್ಕೋಬೇಕು ನಾನು ಮಾಡ್ಕೊಂಡಿದ್ದು, ಇದರಿಂದ ದುಡ್ಡು ಬರುತ್ತೆ, ಅದು ಏನೂ ಇಲ್ಲ ಮೇಡಮ್. ನಾನು ಇದು ಎಲ್ಲೂ ಹೇಳೂ ಇಲ್ಲ ಕೂಡ, ಎಲ್ಲೂ ಹೇಳೋದು ಇಲ್ಲ. ಅಂದರೆ ನಾನು ಸೆಕ್ಯೂರ್ ಆಗಿ ಮಾಡ್ಕೊಂಡಿದ್ದೀನಿ. ಅಂದರೆ ಈ ಸಿನಿಮಾದಿಂದ ನಾನು ಇನ್ನು ಎಷ್ಟೇ ಆದ್ರೂ ಅಷ್ಟೇ, ನಾನು ಏನೇ ಬಿಸ್ನೆಸ್ ಮಾಡಿದ್ರು ಈ ₹100 ಹಾಕಿದ್ರೆ ನನಗೆ ₹100 ಬರಲ್ಲ ಅಂದ್ಕೊಂಡೇ ಮಾಡ್ತೀನಿ. ಅದು ನಾನು ಕಲ್ತಿರೋ ಪಾಠ, ಅಂದರೆ ನನ್ನ ಸೋಲಿಂದ ಕಲ್ತಿರೋ ಪಾಠ.